ನಿಮ್ ಹತ್ರ ಬರೀ ಒಂದೇ ಒಂದ್ ಕಪ್ ಐತೆ. ಚೋಟಾ ಭೀಮಲ್ ರಾಜು ಅವನಲ್ಲ, ಅವ್ನ್ ತಲೆಲೆ 2 ಕೂದ್ಲೈತೆ, ಆದ್ರೆ ನಿಮ್ ಹತ್ರ ಒಂದೇ ಒಂದ್ ಕಪ್ ಐತೆ. ಅವ್ನ್ ತಲೆಯಲ್ಲಿ 2 ಕೂದ್ಲು ಯಾಕೈತೆ ಹೇಳು? ಯಾಕಂದ್ರೆ ನೀವ್ 2 ವರ್ಷ ಬ್ಯಾನ್ ಆಗಿದ್ರಲ್ಲ ಅದಕ್ಕೆ. ಅದೆಲ್ಲ ಬಿಡು, ನಾನ್ ಮೊನ್ನೆ ಕೆಲ್ಸಕ್ಕೆ ಗಾಡಿಲಿ ಹೋಗ್ತಾ ಇದ್ದೆಪ್ಪ, ಸಡನ್ ಆಗಿ ಸಿಗ್ನಲ್ ಬಿಟ್ಬಿಡ್ತು. ಕೌಂಟ್ ಡೌನ್ ನೋಡ್ತೀನಿ, 49 ಇಂದ ಸ್ಟಾರ್ಟ್ ಆಗೈತೆ. 49 ಇಂದ ಗೊತ್ತಾಯ್ತಾ? 49. ಅದೆಲ್ಲ ಬಿಡಪ್ಪ, ನಿಂಗೆ ಮ್ಯಾಗಿ ಗೊತ್ತಾ? ಮ್ಯಾಗಿ ಗೊತ್ತೋ. ಇಪ್ಪಿ ಮ್ಯಾಗಿ ಎಲ್ಲ ಇನ್ನೊಂದ್ ಬರುತ್ತೆ ಗೊತ್ತಾ? ಗೊತ್ತೋ, ಯೆಲ್ಲೋ ಕಲರ್. ಅದ್ ಎಷ್ಟ್ ನಿಮಿಷಕ್ಕೆ ರೆಡಿ ಆಗುತ್ತೆ ಹೇಳು? ಅದ 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಗೊತ್ತಲ್ಲ, 2. ನಮ್ ಮನೆ ಹತ್ರ ಇರೋ ಒಬ್ಬ ಹುಡ್ಗ 18 ವರ್ಷದಿಂದ ಲಾಲಿಪಾಪ್ ಚೀಪ್ತಾ ಇದ್ದ. ಈಗ ಮೊನ್ನೆ ರೀಸೆಂಟ್ ಆಗಿ ಅವ್ರ ಅಮ್ಮ ಕಪ್ ಐಸ್ ಕೊಡ್ಸಿದ್ರು. ಕಪ್ ಐಸ್ ಅಲ್ಲಿವರೆಗೂ ಲಾಲಿಪಾಪೇ ಚೂಪ್ತಾ ಇದ್ದ. ನಮ್ ಮನೆ ಹತ್ರ ಇರೋ ಒಬ್ಬ ಹುಡ್ಗ ಇಲ್ಲಿ ಗೇಮ್ ಆಡು ಅಂದ್ರೆ ಚೀಟಿಂಗ್ ಮಾಡ್ತೀನಿ ಅಂತ 2 ವರ್ಷ ರಿಮೈಂಡ್ ರೂಮ್ ಹಾಕ್ಬಿಟ್ಟಿದ್ರು. ಮಾಡಕ್ ಕೆಲ್ಸ ಇಲ್ಲ, ಊಟ ಮಾಡಿ ಮಲ್ಕೊಳ್ಳಿ. ನಿನಗ್ ಮಾಡಕ್ ಕೆಲ್ಸ ಹೋಗಿ ಪಾರ್ಕ್ ಹೋಗಿ ಆಟ ಆಡ್ಕೊಳ್ಳಿ. ಈಕ ಫೋನ್ ಐತೆ, ನೀರ್ ಇಕ್ಕಲೇ. ಡೈಪರ್ ಆಯ್ತಾ? ಆಯ್ದಾವ್ ಕಣ. ಗೊತ್ತಾಕ್ಯ ಡೈಪರ್ ಆಯ್ತಾ? ಆಯ್ದಾವ್ ಕಣ. ಗೊತ್ತಾಕ್ಯ ಲೇ ಅಣ್ಣ ತಮ್ಮ, 2 ದಿನದಟ್ಟಿ ಒಬ್ಬ ಹುಡುಗ ಬರ್ತಾ ಇದ್ದಾನೆ. ಡೈಪರ್ ಆಯ್ತಾ ಅಂತ ಕೇಳ್ತಾನೆ. ಹ್ಞೂ ಅಂತೀನಿ. ಅವ್ನ ಅಕ್ಕ ಅಂತಂದ ಹೇಳ್ತಾನೆ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ತಲೆ ಕೆಟ್ಟೋಗ್ತಾ ಐತಿ. ನೀನ್ ಇಲ್ಲ ಅಂತ ಹೇಳು. ಡೈಪರ್ ಆಯ್ತಾ? ಇಲ್ಲ ಕಣ. ಯಾಕೆ ಹಾಕೊಂಡಿದೇನು? ಸುದಿ ಯಾಕೋ ಬೇಜಾರಾಗಿ ಯಾಕೆ ಒಳಗೈತಿ? ಏನಾಯ್ತು? ಹೇಳು ಸುದಿ, ಯಾಕೆ ಏನಾಯ್ತು ಹೇಳು? ನಮ್ಮ ಹುಡುಗಿ ಬಿಟ್ಟು ಹೋಗ್ಬಿಟ್ಲಣ್ಣ. ಯಾಕೋ ಚೆನ್ನಾಗಿದ್ರಲ್ಲ, ಏನಾಯ್ತು ಹೇಳು, ನನ್ನ ಹತ್ರ ಹೇಳು. ನಮ್ಮ ಹುಡುಗಿಗೆ ಯಾಲಕ್ಕಿ ಬಾಳೆಹಣ್ಣು ಬೇಡ ಅಂತ, ಪಚ್ಚ ಬಾಳೆಹಣ್ಣು ಬೇಕಂತ. ಹಾಯ್ ಗಾಯ್ಸ್. ಅಣ್ಣ, ನೀವು ಯೂಟ್ಯೂಬ್ ಮಾಡ್ತಾ ಇದೀರಲ್ಲ, ಅದರಿಂದ ನಿಮ್ಗೇನ್ ಸಿಗತ್ತೆ? ಯೂಟ್ಯೂಬ್ ಅಲ್ಲಿ 1 ಮಿಲಿಯನ್ ವ್ಯೂಸ್ ಆದ್ರೆ ನನಗೆ ಒಂದು ಬೈಕ್ ಬರುತ್ತೆ. ಅಕಸ್ಮಾತ್ 10 ಮಿಲಿಯನ್ ವ್ಯೂಸ್ ಆದ್ರೆ ಒಂದು ಕಾರ್ ಬರುತ್ತೆ. ಇನ್ನು ಸಪೋಸ್ ಬೈ ಮಿಸ್ ಆಗಿ 100 ಮಿಲಿಯನ್ ವ್ಯೂಸ್ ಆದ್ರೆ ಒಂದು ಮನೆ ಬರುತ್ತೆ. ಆದ್ರೆ ನಿನ್ ಹುಡುಗಿ ವಾಪಸ್ ಬರಲ್ಲ ಅಲ್ಲ? ಸಿಕ್ಬಿಟ್ಟು ಸರ್, ನನ್ ಗೇಮ್ ಸಿಕ್ಬಿಟ್ಟು. ಯಾರೋ ಇವನು? ಇವನೇ ಸುಂದ್ರ. ನೋಡಕ್ ಹೋತಿ ನನ್ ಮಗ ಇದ್ದಂಗ ಸುಂದ್ರ ಅತ್ತೆ ಅತ್ತಲೇ. अरे बड़े खतरनाक लोग हैं, मुझे जान से मार देंगे. ನಂದೇ ಪ್ರಾಬ್ಲಮ್ ತಾನೆ, ಹೋಗು, ನನ್ ಕಣ್ಮುಂದೆ ಇರ್ಬೇಡ. ಐ ಲವ್ ಯು. ಸಾರಿ ಕೇಳಿ. ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಒಬ್ಬ ಸಿಕ್ಕಿದ್ದಾನೆ ಅನ್ಬಿಟ್ಟು ಹಂಗ್ ನಾಯಿ ಹೊಡೆದಂಗ್ ಹೊಡಿತಾ ಇದೀರಲ್ಲ. ನಿಮ್ಗೊಂದ್ ಸ್ವಲ್ಪ ಮನುಷ್ಯತ್ವ ಇಲ್ವಾ? ನಿಮ್ ಮನೇಲಿ ಇದೇನೆ ಕಲ್ಸಿರೋದು. ಅದೇನ್ ತಪ್ಪು ಮಾಡಿದಾನೆ ಅವನು ಅಂತ ಹಂಗ್ ಹೊಡಿತಾ ಇದೀರಾ? ಕಳನ ಅವನು. ಅಣ್ಣ, ನಂಗೊಂದು ಡೌಟಪ್ಪ. ಏನ್ ಹೇಳ? ಕೋಳಿ ನೀರ್ ಕುಡಿತೈತ? ಕುಡಿದಿತ್ಲೆ? ನೀರ್ ಕುಡಿತೈತಿ, ಉಚ್ಚಿ ಎಲ್ಲ ಯಾವಾಗ ಹೋಯ್ತೈತಿ ಅದು? ಹಿಂಗ ಕೋಳಿ ಹಿಂಗ ಎಬಿಸ್ ನೋಡ, ಉಚ್ಚಿ ಹೋಯ್ತಲ್ಲ ಗೊತ್ತಾಕತಿ. ಹೋಯಲ್ಲ, ಅದ್ ನೋಡಿನಿ ಹಂಗ. ಹಿಂಗ ಎಬಿಸ್ ಹಿಡ್ದಾಗ ನಿನ್ ಮಕ್ಕದ ಮೇಲೆ ಉಚ್ಚಿ ಹೋಯ್ತೈತ್ಲೆ, ಅವಾಗ ಗೊತ್ತಾಕತಿ. ನಿನ್ ಮಕ್ಕ ಬೆಳಗಾತಂದ್ರ ಉಚ್ಚಿ ಹೋದೈತೆ, ನಮಗೂ ಕನ್ಫರ್ಮ್ ಆಕತಿ. ಅಣ್ಣ, ಇವನ್ ಮಕ ನೋಡಿ ಉಚ್ಚಿನ ಹೋಯ್ಲಿಕ್ಕದ? ಇವತ್ತು ಹುಡುಗಿ ಕಡೆ ಎಲ್ಲಾರು ನೋಡಕ್ ಬರಕ್ ಅಂತಿದ್ರು. ಅರ್ಧ ರಸ್ತೆದಾಗ ಒಳ್ಳೆ ಹೋಗ್ಬಿಟ್ರು. ಅಲ್ಲೋ ಹೇಳ್ತಾರ ರಸ್ತೆನ ಸರಿ ಇಲ್ಲ, ಹುಡುಗರಿಗೆ ಸರಿ ಇದ್ದಾನೋ ಅಂತ.
ಹಲೋ ಹಲೋ ಅಂಕಲರ, ನಿಮ್ ಹುಡುಗಂದು ಬ್ರೇಕಪ್ ಆಗೈತ್ರಿ, ಮತ್ತ ಅವ ಏನ್ರ ಮಾಡ್ಕೊಂಡ ನೋಡ್ತೀರಿ ಅವ್ನ? ಯಪ್ಪ ನಿಂಗೆ ವಿಚಾರ ನಡ್ಯಾಕ್ ಬರ್ತದ ನೋಡು. ಗಾಡಿ ಕೊಡೋಲ್ಲ ಆಕೆ ಇಲ್ಲಿಗಂತ ಆಗತ್ತಿಂದ ಏನ್ ಮಾಡತ್ತಾರ ನೋಡೋಣ ಬಾ ಬಿಡುದ್ ಬಾಳ ಬಾ. ನಿನ್ಗೊಂದ್ ರೋಡು ಅಕ್ಕಿಗೊಂದ್ ರೋಡ್ ಅಂತ ಹೇಳಿದಿಲ್ಲ, ಬರೀ ಏನ ಆಡ್ತಿ ಅಂತ ಕೊಡ್ಬೇಕೀಗ. ಸಾಕೊಡಕೀಗೆ ಅಲ್ಲ ಕಣ ಸುಮಂತ, ಎಲ್ಲ ಲವರ್ಸು ಪಾರ್ಕು ಸಿನಿಮಾ ಅಂತ ಹೋಯ್ತಾರೆ, ನೀನೇನ್ ಮಾವಿನ ತೋಟಕ್ಕೆ ಕರ್ಕ ಬಂದಿದ್ಯಲ್ಲ? ಈ ನೇಚರ್ ಅಲ್ಲಿ ಸಿಗೋ ಗಾಳಿ ಬೆಳಕು ಎಲ್ಲೂ ಸಿಗಲ್ಲ, ಅದಕ್ಕೆ ಇಲ್ಲಿ ಕರ್ಕ ಬಂದಿದ್ದೀನಿ. ಅದೇನ್ ಗಾಳಿಯೋ ಏನೋ, ಬರೀ ಹೇಳೋ ಅಷ್ಟೇನೆ ಹೊಡಿತಾ ಅದೆ. ಡುಮೆ, ಒಂದೆರಡು ಶರ್ಟ್ ವಾಶ್ ಮಾಡಿಡಿ ಒಂದ್ ಸ್ವಲ್ಪ. ಹೇಳ್ಡುಮಾ. ಡುಮೆ, ಇವಾಗ ಬರ್ಬೇಕಾದ್ರೆ 2 ಶರ್ಟ್ ಕೊಟ್ಟು ಬಂದಲ್ಲ ವಾಶ್ ಮಾಡಕ್ಕೆ, ಅದ್ರಲ್ಲಿ ಒಂದ್ ಶರ್ಟ್ ಅಲ್ಲಿ 200 ರೂಪಾಯಿ ದುಡ್ಡು ಇಟ್ಟಿದ್ದೀನಿ, ತೆಗ್ದಿಡು ವಾಶ್ ಮಾಡಕ್, ಮತ್ತೆ ನೆನ್ಸ್ಬಿಟ್ಟು ಹುಷಾರು. ಹೌದಾ? ಇದೇನು 500 ರೂಪಾಯಿ ಇಟ್ಬಿಟ್ಟು 200 ರೂಪಾಯಿ ಅಂತೀಯನೆ, 300 ರೂಪಾಯಿ ಲಾಭ. ಓ ಸರಿ ಸರಿ, 200 ರೂಪಾಯಿ ಇದೆ, ತೆಗ್ದಿಡ್ತೀನಿ ಬಿಡು. ಹಾ ಇದಕ್ಕೆ ಸರಿ ಸಾಟಿನೇ ಇಲ್ಲ. The world's best food. ದುಡ್ಡು ಬರ ಇಲ್ಲಿ, ಇದನ್ನ ತಗೊಂಡೋಗಿ 2 ಫ್ಯಾಂಟಾ, 1 ಪೆಪ್ಸಿ, 3 ಎಗ್ ಪಫ್, ನಿನಗೇನ್ ಬೇಕೋ ತಗೋ, ಅವನಿಗೇನ್ ಬೇಕೋ ಕೊಡ್ಸು, ಉಳ್ದಿದ್ ಚೇಂಜ್ ತಗೊಂಬ. ಎಂಜಾಯ್. ಮೊಬೈಲ್ ಕೊಟ್ಟ ನಡೆಯಲ್ಲಂತೆ. ಫೋಟೋ ನೋಡಂತೇನೋ ನಡೆಯಲ್ವಂತ. ಮಗ, ಆ ಸೊಳ್ಳೆಗೊಂದು ಫೋನ್ ಮಾಡು. ಹಲೋ, ಯಾವಾಗ? ಯಾಕೋ ಏನಾಯ್ತು? ರೀಚಾರ್ಜ್ ಖಾಲಿ. ಬಾಳೆಹಣ್ಣು ಸ್ವೀಟ್ ಇದ್ರೆ ಕಾಸು ಬಾಳೆಹಣ್ಣು ಪಕ್ಕದವ್ರಿಗಿಂತ 20 ರೂಪಾಯಿ ಕೆಜಿ ಕಮ್ಮಿ ಕೊಡ್ತೀನಿ. ಬಾಳೆಹಣ್ಣು ಮನೆಗೆ ಬೇಕು, ಹೆಣ್ಣು ತಿನ್ಬೇಕು, ನಮ್ಗೊನೆ ಹಣ್ಣು ಬಾಳೆಹಣ್ಣು. ಹೇಳ್ರ ಮಚ್ಚ. ಏನೋ ಮಚ್ಚ, ಯಾವಾಗ್ಲೂ ಸಪ್ತಗಿರಿ ಬಾರ್ ಹತ್ರ ಕುಟ್ಕೊಂಡು ಒದ್ದಾಡ್ತಾ ಇದ್ದೆ, ಇವಾಗೇನು ಹೊಸ ಬಿಸ್ನೆಸ್ ಹಾಕೋಬಿಟ್ಟಿದ್ಯಾ? ನಮ್ಮನ್ ಕುಡಿಯಕ್ಕೆ ಕಾಸಿಲ್ಲ, ಬಿಸ್ನೆಸ್ ಎಲ್ಲಿಂದ ಮಾಡ್ಲಿ? ನಮ್ಮ ಅಪ್ಪಂಗ್ ಹುಷಾರಿರ್ಲಿಲ್ವಾ, ಬರೋರೆಲ್ಲ ಬಡ್ಡಿ ಮಕ್ಳು 1 ಕೆಜಿ ಬಾಳೆಹಣ್ಣು ಹಿಡ್ಕೊಂಡ್ ಬರ್ತಿದ್ರು, ಇಲ್ಲಿ ಹಾಕೊಂಡ್ಬಿಟ್ಟಿದೀನಿ. ಕುಡಿಯಕಾರ ಆಯ್ತದಲ್ಲ. ಅಯ್ಯೋ, ಅಮ್ಮಂಗ್ ಬೇರೆ ತಲೆ ಕೆಟ್ಟ ಹೊಡೆತ ಕಾಂಪಿಟೇಷನ್. ಹಲೋ, ಹಾ ಹೇಳ್ರಿ. ಯಾರು? ಅವ್ವ ಅಪ್ಪ. ತರಿಲ್ಲ, ನಾ ಮಾತಾಡ್ತೇನೆ. 1 ಕೆಜಿ ಮಟನ, 1 ಕೆಜಿ ಚಿಕನ್, 5 ಲೀಟರ್ ಎಣ್ಣೆ, 5 ಕೆಜಿ ಅಕ್ಕಿ, ಮತ್ ಮನ್ಯಾಗ ಕಾಯಿಪಲ್ಲೆ ಏನಿಲ್ಲ, ಎಲ್ಲ ತಗೊಂಡ್ ಬರ್ರಿ. ಈಗ ಬರ್ಲಿ ನೋಡ ಹೆಂಗ್ ಬರ್ತಾರ. ಇಲ್ಲಿ ಬಂದ್ ಬರೇ ಪುಕಾಟ್ ತಿಂದು ಹೋತಾರ, ಇಲ್ಲಿ ಗಳಿಸಿ ಇಟ್ಟವ್ರಂಗ. ಹತ್ತಿರ ನಿಮ್ ಮಗಳು ಏನೇನು ಹೇಳ್ದಳ್ರಿ, ಅವೆಲ್ಲ ತಗೊಂಡು ಜಲ್ದಿ ಮನೆಗೆ ಬರ್ರಿ. ನಮ್ ತಮ್ಮ ಮನೆ ಬಿಟ್ಟು ಓಡ್ ಹೋಗ್ಯಾನಂತ್ರಿ. ವಾವ್, ಕೇಳಕ್ಕೆ ಎಷ್ಟು ಖುಷಿ ಆಗಕತ್ತೈತಿ. ಯಾಕೆ ಹೊಡ್ಯಾಕತ್ತಿ? ನಮ್ ತಮ್ಮ ಮನೆ ಬಿಟ್ಟು ಓಡ್ ಹೋಗ್ಯಾನ, ನಿನಗ್ ಮಜಾ ಬರಾಕತೈತಿ ಇಲ್ಲೇ? ಓ ಸಾರಿ, ಅನ್ನಂಗ ಯಾಕೆ ಹೊಡಿಯೋದ? ಗೊತ್ತಿಲ್ಲ ರೀ, ಇದು ಲೆಟರ್ ಸಿಕ್ಕೇತ್ರಿ. ಎಲ್ಲರಿಗೂ ಸಾರಿ. ನಾನು ಮನೆ ಬಿಟ್ಟು ಹೊಂಟೇನಿ. ವಾವ್, ಕೇಳಕ್ಕೆ ಎಷ್ಟು ಖುಷಿ ಆಗಕತ್ತೈತಿ. ಮಾಮ ಭಾಳ ಖುಷಿ ಪಡ್ಬೇಡ, ಮುಂದೆ ಸಜಾ ಐತಿ. ಇವಂಗ ಹೆಂಗ್ ಗೊತ್ತು ನಂಗೆ ಮಜಾ ಬರತೈತಿ? ಇವ್ ಹುಡುಗಿದ್ ಕೇಳಿ. ನೀ ಮುಂದೆ ಓದು ಮಾರಾಯ. ಹ್ಞೂ ಮಾಮಾರಿ, ನಿಮಗೆ ನಾ ಭಾಳ ತ್ರಾಸ ಕೊಟ್ಟೇನಿ, ಅದಕ್ಕೆ ಇನ್ನು ಮುಂದೆ ತ್ರಾಸ ಕೊಡಬಾರ್ದಂತ ನಾ ಓಡಿ ಹೋಗತ್ತೇನೆ. ಯಾಕೋ ಪಾಪ ಅನ್ಸಾಗತ್ತೈತಿ. ನಾ ಹೇಳ್ತಿದ್ದೆ ಅಲ್ರಿ ನಿಮ್ಗೆ, ನಮ್ ತಮ್ಮ ಪಾಪದನ್ರಿ ಅವ.
ಇನ್ನು ಮುಂದೆ ನಿಮಗೆ ತ್ರಾಸ ಕೊಡಬಾರ್ದಂತ ಬ್ಯಾಂಕ್ನ್ಯಾಗ 50 ಲಕ್ಷ ಸಾಲ ಮಾಡಿ ಓಡೊಂಟೇನಿ. ಅದಕ್ಕೆ ನಾಮಿನಿ ನೀವೇ ಅದಿರಿ? ನಾಮಿನಿ ನಾ ಅದೀನಿ. 50 ಲಕ್ಷಕ್ಕೆ ನಾಮಿನಿ ನಾ ಅದೀನಿ. ಇವ್ನ್ಯಾವನ ಸೆಡೆ ನನ್ ಮಗ. ಎಲ್ಲಿಗೆ? ಫೇಸ್ ವಾಶ್ ಮಾಡಕ್ಕೆ. ಇದೆಲ್ಲ ಏನು? ಇದೆಲ್ಲ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಬಾತ್ರೂಮ್ ತೊಳೆಯಕ್ಕೂ ಇಷ್ಟೊಂದು ಯೂಸ್ ಮಾಡಲ್ಲಪ್ಪ. ನಿಮ್ಮ ಜೀವನ ಹಾಳಾಗಾಕ ಬೇರೆಯವ್ರ ಕೈಯಾಗ ಕೊಡ್ಬೇಡ್ರಿ. ನಿಮ್ ಜೀವನ ರೀ ಅದು, ನೀವ ಹಾಳು ಮಾಡ್ಕೋರಿ. ಮತ್ತ ಅವ್ರ ಕೈಯಾಗ ಕೊಟ್ಟು ಯಾಕೆ ಒದ್ದಾಡ್ತೀರಿ? ಮದುವೆ ಆಗೋಣ ಅಂತ ಹೇಳಿ ಹೆಣ್ಣು ಹುಡುಕಿದ್ರ ಎಲ್ಲೆಲ್ಲಿ ಎಣ್ಣ ಸಿಗೋಲ್ಲ ಮಾವ. ನೀನು ಒಂದ್ ಕೆಲಸ ಮಾಡಿ ಬಿಡು ಮಗ. ಏನ್ ಮಾಡ್ಲ? ಯಾವ್ದನ್ನ ವಿಧವೆಗೆ ಬಾಳ್ ಕೊಟ್ಬಿಡು. ನಾನು ಅದನ್ನ ಯೋಚನೆ ಮಾಡಕತ್ತೀನಿ ಮಾವ. ಏನ್ ಯೋಚನೆ ಮಾಡಕೈತಿ? ನಿಮ್ಮ ಅಪ್ಪ ಯಾವಾಗ ಆಗಿರ್ತಾನ ಅಂತ ಕಾಯಕತ್ತೀನಿ. ಅಯ್ಯೋ ಮಿಂಡ್ರಿ ಗುಟ್ಟೆ ನಿಮ್ಮ ಮಿಂಡ್ರಿ ಗುಟ್ಟೆ ಸ್ವಾಮ. ಯೋಸ್ ಮದಿ ಗುಟ್ಟಿದ್ದಪ್ಪ ನಿಮ್ಮ ಅವನು. ಎಂತ ಸೋಳ ಮಕ್ಕಳು ಸಿಗುತ್ತಾರೆ ನನಗೆ. ಸ್ವಲ್ಪ ಕಾಮರ್ಸ್ ಬೇಡ್ವೇನ್ರಿ? ನಿಮ್ ಹೆಂಡತಿ ತಗ್ಲಾಕಿರೋ ಬಟ್ಟೆಗಳೆಲ್ಲ ತಂದ್ಬಿಟ್ಟು ಕೆಳಗಡೆ ಹಾಕ್ತವ್ರೆ. ಅವ್ರಿಗೆ ಬುದ್ಧಿ ಹೇಳಕ್ಕಾಗಲ್ವ ನೀವು? ಸಾರ್ ಕರೆಸ್ತೆ, ನೀವೇ ಬುದ್ಧಿ ಹೇಳಿ ಸಾರ್. ಕರ್ಸಿ. ಇವಳೇ ಏನ್ರಿ? ಬೇಡ ಬಿಡಿ ಸರ್, ನಾನೇ ಬುದ್ಧಿ ಕಲ್ತ್ಕೊಂತೀನಿ. ನಾನು ಬಟ್ಟೆ ಒಗಿತೀನಿ. ಆಗಾಯ್ತು. ಬೇಗ ಹೋಗ್ಬಿಟ್ ಬಾ. ಒಗ್ದಿಲ್ಲ ಅಂದ್ರೆ ಬಿಡ್ತೀಯ? ನನ್ನೇ ಒಗಿತೀಯ. ಹೋಯ್ ಬಂದ್ರಿ ದವಾಖಾನಿಗೆ? ಹೋಯ್ ಬಂದೆ. ಏನ್ ಹೇಳಿದ್ರ ಡಾಕ್ಟರ್? ಸಿಟಿ ಸ್ಕ್ಯಾನ್ ಮಾಡಂದ್ರು, ಬ್ಲಡ್ ಚೆಕ್ ಮಾಡಂದ್ರು, ಅದನ್ನ ಮಾಡಿಸಿದೆ. ಎಕ್ಸ್ರೇ ಮಾಡಂದ್ರು, ಎಕ್ಸ್ರೇನು ಮಾಡಿಸಿದೆ. ಏನೆಲ್ಲ ತರ ಚೆಕ್ ಮಾಡಿದ್ರು, ಆದ್ರೆ ಏನ್ ಜಡ್ ಐತೆ ಗೊತ್ತಾಗ್ಲಿಲ್ಲ. ಮತ್ತೆ ಎದರಾಗ ಏನು ಗೊತ್ತಾಗ್ಲಿಲ್ಲ ಅಂದ್ರೆ ಪೋಸ್ಟ್ ಮಾರ್ಟಮ್ ಒಂದು ಮಾಡಿಸ್ಬಿಡ್ಬೇಕಿಲ್ಲ? ಇವ್ರನ್ನ ನೋಡಿ ನಮ್ಮ ಭಾರತೀಯರು ಕಲಿಯೋದು ತುಂಬಾ ಇದೆ. ಇವ್ರು ಯಾರು ಗೊತ್ತಾ? ಆಸ್ಟ್ರೇಲಿಯಾದ ಲೆಜೆಂಡರಿ ಕ್ರಿಕೆಟರ್ ಆದಂತಹ ಮ್ಯಾಥ್ಯೂ ಹೆಡನ್. ಒಂದ್ ಕಾಲದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಆಡ್ತಿದ್ರು. ಇವ್ರು ನೋಡಿ ಇವಾಗ GTನ ಹೆಡ್ ಕೋಚ್ ಆಗಿದ್ದಾರೆ. ಆದ್ರೂ ಕೂಡ ಸ್ಟೇಡಿಯಂ ನಲ್ಲಿ ಬಿದ್ದಿರುವಂತ ಕಸನ ಎತ್ತು ಡಸ್ಟ್ಬಿನ್ಗೆ ಎಷ್ಟು ಕ್ಲೀನ್ ಆಗಿ ಹಾಕ್ತಿದ್ದಾರೆ ಅಂದ್ರೆ ನೋಡಿದ್ರೆ ನಮ್ಮಂತ ಭಾರತೀಯರು ಇವ್ರು ನೋಡಿ ಕಲಿಯೋದು ತುಂಬಾ ಇದೆ ಅಲ್ವಾ. ಕೊನೆಗೆ ಅವ್ರಿಗೆ ಕೇಳ್ತಾರೆ, ಯಾಕೆ ನೀವೇ ಕ್ಲೀನ್ ಮಾಡ್ತಿದ್ದೀರಿ ಅಂದ್ರೆ, ಇದು ಆಟ ಆಡುವಂತಹ ಪವಿತ್ರ ಜಾಗ, ಕ್ಲೀನ್ ಆಗಿ ಇಟ್ಕೋಬೇಕು ಅಲ್ವಾ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹೀಗಿರೋದ್ ಕೆಲವು ಬೇರೆ ದೇಶಗಳೆಲ್ಲ ಎಷ್ಟು ಕ್ಲೀನ್ ಆಗಿರೋದು. ನಮ್ಮ ಭಾರತೀಯರು ಎಲ್ಲಿ ಉಗಿಬೇಡಿ ಅಂತಾರೆ ಅಲ್ಲೇ ಉಗಿತಾರೆ, ಎಲ್ಲಿ ಉಚ್ಚ ಉಗಿಬೇಡಿ ಅಂತ ಬರ್ದಿರ್ತಾರೋ ಅಲ್ಲೇ ಉಚ್ಚ ಹೋಗ್ತಾರೆ. ಯಾವ ಕಲಿತಾರೆ ನಮ್ಮ ಭಾರತೀಯರು ಇಂಥ ಒಳ್ಳೆ ವಿಷಯಗಳನ್ನ? ಇಂಥವ್ರನ್ನ ನೋಡಿ ಕಲೀರಿ ದಯವಿಟ್ಟು.